ಸರ್ಕಾರದ ಅವ್ರು ಹೇಳ್ತಾರೆ ಒಂದು ತೆರಿಗೆ ಅನ್ಯಾಯ ಮಾಡಿದಿರಿ ನೀವು ಅಂತ. ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಅನ್ಯಾಯ ಅದು ಚರ್ಚೆ ಮಾಡೋಣ. ಕರ್ನಾಟಕ ಸರ್ಕಾರಕ್ಕೆ ದೊಡ್ಡ ಮೋಸ ಆಗ್ತಾ ಇದೆ. ಅದು ಚರ್ಚೆ ಮಾಡೋಣ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಾಳಾಗೋದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಮಾತನ್ನ ಕೃಷ್ಣ ಬೈರೇಗೌಡರು ಹೇಳಿದ್ರು. ಪಾಪ ಅವರು ಅನುಕೂಲ ಸಿಂಧು ರಾಜಕಾರಣ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಇವತ್ತು ಫ್ಯಾಕ್ಟ್ಸ್ ಮೇಲೆ ಮಾತಾಡಬೇಕು. ಯು ಪಿ ಎ ಕಾಲದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಕರ್ನಾಟಕಕ್ಕೆ ಎಷ್ಟು ಬಂದಿದೆ? ಅದರ 3 ಪಟ್ಟು ಇವತ್ತು NDAಯಲ್ಲಿ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. 4.5 ಲಕ್ಷ ಕೋಟಿ ಕೊಟ್ಟಿದ್ದಾರಲ್ಲ 10 ವರ್ಷದಲ್ಲಿ. ನಿಮ್ಮ 10 ವರ್ಷದಲ್ಲಿ 1.5 ಲಕ್ಷ ಕೊಟ್ಟಿದ್ದಾರಲ್ಲ ಮಾನ್ಯ ಮನಮೋಹನ್ ಸಿಂಗ್ರವರು. ಅದು ಬಿಡಿ ಒಂದು ಕಡೆ. ಇವತ್ತು ಲಸಿಕೆ 6.5 ಕೋಟಿ ಜನರಿಗೆ 2 ಡೋಸ್ 3 ಡೋಸ್ ಉಚಿತ ಕೊಟ್ರ? ಎಷ್ಟು ಸಾವಿರ ಕಿಲೋಮೀಟರ್ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಕರ್ನಾಟಕದಲ್ಲಿ? ಮೆಟ್ರೋ ಯಾರು ಮಾಡಿದ್ದು? ಫ್ಲೈಓವರ್ಗಳು ಯಾರು ಮಾಡ್ತಾ ಇದ್ದಾರೆ? ಸಬರ್ಬನ್ ರೈಲ್ ಯಾರು ಮಾಡ್ತಾ ಇದ್ದಾರೆ? ಟ್ರೈನ್ ಕಲೆಕ್ಷನ್ಸ್ ಏನು? ನೋಡಿ, ವಿತಂಡವಾದ ಮಾಡಲಿಕ್ಕೆ ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. 100 ಕಾರಣಗಳು. ನಿಮಗೆ ಆಡಳಿತ ಮಾಡಲಿಕ್ಕೆ ಬರ್ತಾ ಇಲ್ಲ. ಕರ್ನಾಟಕದ ಅರ್ಥವ್ಯವಸ್ಥೆ ಎಷ್ಟು ಒಳ್ಳೆ ರೀತಿಯಲ್ಲಿತ್ತು, ಹಾಳು ಮಾಡಿದ್ರಿ. ಆಳ್ತೀವಿ ಅಂತ ಬಂದವರು ನೀವು ಹಾಳು ಮಾಡಿದ್ದೀರಿ ಕರ್ನಾಟಕ ರಾಜ್ಯನ. ಇವತ್ತು 1,05,000 ಕೋಟಿ ಸಾಲ ಮಾಡಿದ್ದೀರಿ. ಎಲ್ಲ ಇವರು ಗ್ಯಾರಂಟಿಗಳಿಗೆ ಸೇರಿಸಿ 50,000 ಕೋಟಿ ಆಗೋದು. ಇನ್ನು 55,000 ಕೋಟಿ ಏನಕ್ಕೆ ಹೆಚ್ಚಿಗೆ ತಗೊಂಡಿದ್ದೀರಿ? 1 ಕಿಲೋಮೀಟರ್ ರಸ್ತೆ ಮಾಡಲಿಲ್ಲ 1 ವರ್ಷದಲ್ಲಿ, ಒಂದು ಸೇತುವೆ ನಿರ್ಮಾಣ ಮಾಡಲಿಲ್ಲ, ಒಂದು ಕಟ್ಟಡ ಕಟ್ಟಲಿಲ್ಲ. ಯಾವ ಪುರುಷಾರ್ಥಕ್ಕೆ ನೀವು ಅಧಿಕಾರ ಮಾಡ್ತಾಯಿದ್ದೀರಿ? ಯಾವ ಪುರುಷಾರ್ಥಕ್ಕೆ ನೀವು ಆಡಳಿತ ಮಾಡ್ತಾಯಿದ್ದೀರಿ? ಈಗ ಅವ್ರು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ನ ಪ್ರಮುಖವಾದಂಥ ಆರೋಪ. 1 ರೂಪಾಯಿ ದುಡಿದ್ರೆ ಅಥವಾ 1 ರೂಪಾಯಿ ಟ್ಯಾಕ್ಸನ್ನು ಉತ್ಪತ್ತಿ ಮಾಡ್ರೆ ಕರ್ನಾಟಕ 13 ಪೈಸೆ ನಮಗೆ ವಾಪಸ್ ಕೊಡ್ತೀರಿ. ಅಲ್ಲಿ ಉತ್ತರ ಪ್ರದೇಶಕ್ಕೆ 1 ರೂಪಾಯಿಗೆ 3 ರೂಪಾಯಿ ಕೊಡ್ತೀರಿ, ಮಧ್ಯಪ್ರದೇಶಕ್ಕೆ 1 ರೂಪಾಯಿಗೆ 2 ರೂಪಾಯಿ ಕೊಡ್ತೀರಿ. ನಾವು ಒಂದ್ ರೀತಿ ಹಸು ತರ ಆಗಿದೀವಿ. ನಿಮಗೆ ನಮ್ಮನ್ನು ಉಪಯೋಗಿಸಿ ನೀವು ಬೇರೆ ರಾಜ್ಯಗಳಿಗೆ ಕೊಡ್ತೀವಿ ಅಂತ. ಈ ನಿಯಮಗಳು ಮಾನ್ಯ ನರೇಂದ್ರ ಮೋದಿ ಅವರು ಬಂದ ಮೇಲೆ ಆಗಲಿಲ್ಲ. ಜವಾಹರ್ಲಾಲ್ ನೆಹರು ಮೊದಲನೇ ಪ್ರಧಾನಮಂತ್ರಿ ಆದಾಗಿಂದ ಕೂಡ ಡೆವಲ್ಯೂಷನ್ ಆಫ್ ಫಂಡ್ಸಲ್ಲಿ ಯಾರು ಒಳ್ಳೆ ಪ್ರೋಗ್ರೆಸಿವ್ ಸ್ಟೇಟ್ಸ್ ಇರುತ್ತೆ, ಪ್ರಗತಿಪರ ರಾಜ್ಯಗಳಿರುತ್ತೆ, ಅಲ್ಲಿಂದ ಹೆಚ್ಚಿಗೆ ವರಮಾನ ಎಲ್ಲಿರುತ್ತೆ ಅದನ್ನು ತೆಗೆದುಕೊಂಡು ಎಲ್ಲಿ ಸಂಪೂರ್ಣ ಅಭಿವೃದ್ಧಿಹೀನ ರಾಜ್ಯಗಳಿರ್ತದೆ ಆ ಸೂಚ್ಯಂಕಗಳ ಮೇಲೆ ಹೋಗ್ತದೆ. ಇವತ್ತು ಒಂದು ಮನೆಯಲ್ಲಿ ಹೇಳ್ತೀನಿ, ಒಬ್ಬ ಭಾಳ ಒಳ್ಳೆ ರೀತಿಯಲ್ಲಿ ಒಬ್ಬ ಮಗ ಚೆನ್ನಾಗಿರ್ತಾನೆ, ಇನ್ನೊಬ್ಬ ಮಗ ಏನೂ ಓದ್ಕೊಂಡಿರಲ್ಲ, ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕೂಡ ಅವನ ಹಿಂದೆ ಬಿದ್ದಿರ್ತಾನೆ. ತಾಯಿ ತಂದೆ ಏನು ಮಾಡ್ತಾರೆ? ಅವ್ರ ಹತ್ರ ಅವರಿಗೆ ಕೊಡಿಸುವಂಥದ್ದು ಮಾಡ್ತಾರೆ, ಇಲ್ಲ ಅವರಿಗೆ ವಿಶೇಷವಾಗಿ ಉತ್ತೇಜನವನ್ನು ಕೊಡ್ತಾರೆ. ಇದು ಕಾನೂನು ನಿಯಮದಲ್ಲಾಗಿದೆ. ಇವತ್ತು ಬಿಹಾರ, ಉತ್ತರ ಪ್ರದೇಶ ಎಲ್ಲಿತ್ತು? ಅದು 10 ವರ್ಷಗಳ ಹಿಂದೆ ಯಾವ ರೀತಿ ಇತ್ತು? ಇವತ್ತೇನಾಗಿದೆ? ಉತ್ತರ ಪ್ರದೇಶ ಬದಲಾವಣೆ ಆಗ್ತಾಯಿದೆ, ಬಿಹಾರ ಬದಲಾವಣೆ ಆಗ್ತಾಯಿದೆ. ಶಾಶ್ವತವಾಗಿ ಅವರಿಗೆ ಹೆಚ್ಚಿಗೆ ಕೊಟ್ಕೊಂಡು ಹೋಗಲ್ಲ. ಅವರು ಒಂದು ಸೂಚ್ಯಂಕಗಳು ಏನಿರ್ತದೆ, ಎಲ್ಲ ಗ್ರೋತ್ ಫ್ಯಾಕ್ಟರ್ಸ್ ಏನೇನಿರುತ್ತೆ ಅದು ಒಂದು ರೀತಿಯಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಬಂದಾಗ ಅದಕ್ಕೆ ಕೂಡ ಅನುದಾನ ಕಡಿಮೆ ಮಾಡ್ತಾರೆ. ನಾರ್ತ್ ಈಸ್ಟ್, ಈಶಾನ್ಯ ರಾಜ್ಯಗಳು ಅದಕ್ಕೆ ವಿಶೇಷ ಒತ್ತನ್ನು ಕೊಡಬೇಕಾಗ್ತದೆ. ನಮ್ಮ ದೇಶ ಒಂದು ದೇಶ, ಇವ್ರ ರೀತಿಯಲ್ಲಿ ಭಾಗ ಮಾಡೋಕ್ಕಾಗಲ್ಲ, ಇವ್ರ ರೀತಿಯಲ್ಲಿ ಒಡೆಯೋಕ್ಕಾಗಲ್ಲ. ಕಾಂಗ್ರೆಸ್ಸು ಒಡೆದು ಆಳುವ ನೀತಿ. ರೈಟ್. ಮತ್ತೊಂದು ಪ್ರಮುಖವಾದ ವಿಚಾರ ಅಂದರೆ ಬರ. ನಿಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇವತ್ತಿಗೂ ಕೂಡ ದೊಡ್ಡ ಬರ ಇದೆ. ಈ ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ನೇರವಾಗಿ ಇವತ್ತು ಕರ್ನಾಟಕ ಸರ್ಕಾರ ಕೇಂದ್ರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದೆ. ನಾನು ನಿಮ್ಗೆ ಯಾಕೆ ಕೇಳ್ತಿದ್ದೀನಿ ಅಂದರೆ, ಹಿಂದೆ ಫೈನಾನ್ಸ್ ಮ್ಯಾಟರ್ಸಲ್ಲೂ ಕೂಡ ನಾನು ಸ್ವಲ್ಪ ಭಾಗಿಯಾಗಿದ್ರಿ, ಜೊತೆಗೆ ಮ್ಯಾನಿಫೆಸ್ಟೋ ಕಮಿಟಿಯಲ್ಲೂ ಕೂಡ BJPಯ ಹಿಂದಿನ ಚುನಾವಣೆ ಮ್ಯಾನಿಫೆಸ್ಟೋ ಕಮಿಟಿಲಿ ನೀವು ಕೂಡ ಇದ್ರಿ. ಈ ಬರ ನಿರ್ವಹಣೆ ವಿಚಾರದಲ್ಲಿ ಕೇಂದ್ರವೇ ಅಥವಾ ಕರ್ನಾಟಕವೇ ಕೇಂದ್ರಕ್ಕೆ ಚಾಲೆಂಜ್ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ರೆ ತಾವೇನು ಹೇಳ್ತೀರಿ? ಕೋರ್ಟ್ ಮೂಲಕ ಹೋಗುವಂಥ ಅಥವಾ ಸಂಘರ್ಷದ ಹಾದಿಯನ್ನು ಹಿಡಿತಾ ಇರುವಂಥ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ. ನಮ್ಮ ಸರ್ಕಾರ ಒಂದು ಫೆಡ್ರಲ್ ಸ್ಟ್ರಕ್ಚರು ನಮ್ಮ ದೇಶದಲ್ಲಿ, ರಾಜ್ಯ ಮತ್ತು ಕೇಂದ್ರ ಅದು ಹಾಲು ಜೇನಿನಂತಿರಬೇಕು, ಎಣ್ಣೆ ಸಿಗಾಕೈ ಥರ ಅಲ್ಲ.
ಎಣ್ಣೆ ಸೀಗೆಕಾಯಿ ಥರ ಇದ್ದರೆ ನಷ್ಟ ಹೊಂದೋದು ಯಾರು? ರಾಜ್ಯದ ಜನತೆ, 6.5 ಕೋಟಿ ಜನತೆ. ಇವರಲ್ಲ. ಇವರೇನು ಮಜಾ ಮಾಡ್ಕೊಂಡಿದ್ದಾರೆ? ಇವ್ರಿಗೆ ಗೊತ್ತಿದೆಯಾ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ ಇದ್ರ ಬಗ್ಗೆ ಗೊತ್ತಿದೆಯಾ? ದೀರ್ಘಕಾಲದ ಸಮಸ್ಯೆಗಳಿದ್ರಿಂದ ಕರ್ನಾಟಕಕ್ಕೆ ಏನೆಲ್ಲ ಆಗ್ತದೆ ಗೊತ್ತಿದೆಯಾ? ಗೊತ್ತಿದ್ದು ಕೂಡ ನೀವು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ರಾಜಕಾರಣದ ತೆವಲಿಗೋಸ್ಕರ, ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ರಾಜ್ಯದ ಹಿತವನ್ನು ಹಾಳು ಮಾಡಿದ್ದೀರಿ, ಹಿತವನ್ನು ಬಲಿ ಕೊಟ್ಟಿದ್ದೀರಿ. ಇತಿಹಾಸದಲ್ಲಿ ಯಾರೂ ಈ ರೀತಿಯಲ್ಲಿ ಮಾಡಿಲ್ಲ. ದಿಸ್ ದ ಫಸ್ಟ್ ಅಕೇಶನ್ ಎ ಸ್ಟೇಟ್ ಗೋಯಿಂಗ್ ಅಗೇನ್ಸ್ಟ್ ದ ಸೆಂಟರ್ ಆ್ಯಂಡ್ ಚಾಲೆಂಜಿಂಗ್ ದೆಮ್ ಇನ್ ಸುಪ್ರೀಂ ಕೋರ್ಟ್. ಏನು ಹೇಳಿದೆ ಸುಪ್ರೀಂ ಕೋರ್ಟ್? ಸಮಯ ತಗೊಂಡಿರ್ಬೋದು. ಅವರ ಪ್ರಾರಂಭಿಕವಾಗಿರ್ತಕ್ಕಂಥ ಕೆಲವು ಸಲಹೆಗಳೇನಿದೆ ಕೂತು ಬಗೆಹರಿಸ್ಕೋಬೇಕು ಅಂತಿದೆ. ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ನೀವು ಸಂಘರ್ಷ ಮಾಡೋ ಹಾದಿ ತಪ್ಪು ಅಂತ ಹೇಳಿಲ್ವಾ?